ಹೇಳ್ತಾ ಇಲ್ವಾ ಹೇಳ್ತಾ ಇಲ್ವಾ ಗ್ರಾಮದಲ್ಲಿ ಒಂದು ರೈತರ ಜಮೀನಿನಲ್ಲಿ ಆನೆ ಬಿದ್ದಿರೋದ್ರಿಂದ ನಾನು ಕೂಡ ಸ್ಥಳಕ್ಕೆ ಬರೋದೆ. ಯಾತಕ್ಕೆ ಸತ್ತಿದೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಇಲ್ಲಿ ಆನೆಗಳು ಈ ಭಾಗದಲ್ಲಿ ಓಡಾಡ್ತಾರೆ. ಆನೆಗಳನ್ನ ಇವಾಗ ತಡೆಗಟ್ಟಬೇಕು ಅಂತಕ್ಕಂಥ ಜವಾಬ್ದಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇರಬೇಕು. ಇಲ್ಲಿ ಇರ್ತಕ್ಕಂಥ ಈ ಫಾರೆಸ್ಟ್ ಅವರು ಆನೆಗೆ ಈ ಭಾಗದಲ್ಲಿ ಬರ್ದಂಗೆ ಪಟಾಕಿ ಕೊಡೋದು ಇದನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಅವರು ನಿರ್ಲಕ್ಷ್ಯ ಅಂತ ನನ್ನ ಭಾವನೆ. ಇವತ್ತು ಕಾನೂನು ಅವರು ಏನು ಹೇಳ್ತಾರೆ ಅಂದರೆ ಅವರ ಉಳ್ಕೊಳ್ಳೋಕ್ಕೋಸ್ಕರ ಆ ಜಮೀನಲ್ಲಿ ಬಿದ್ದಿದೆ, ಅದು ಅವರೇ ಜವಾಬ್ದಾರು ಅಂತ ಹೇಳ್ತಾರೆ. ಎಲ್ಲಾಗಿದೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನನ್ನ ಆಗ್ರಹ ಏನು ಅಂದರೆ ಈ ಶಾಶ್ವತ ಪರಿಹಾರ ಮಾಡಬೇಕು. ನಾನು ಮಂತ್ರಿ ಆಗಿದ್ದಾಗ 15,000 ಎಕರೆನಲ್ಲಿ ಆನೆ ಕಾರಿಡಾರ್ ಮಾಡಬೇಕು. ಆನೆಗಳು ಹೊರಗಡೆ ಬಿಡ್ದಂಗೆ ಈ ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿ ಅದನ್ನು ಮಾಡಿ ಶಾಶ್ವತವಾಗಿ ಅಲ್ಲೇ ಬಿದಿರು ಹಳಸು ಅದಕ್ಕೆ ಸಿಗಬೇಕಾದಂಥ ಊಟಕ್ಕೆ ಸಿಗಬೇಕಾದಂಥ ಆಹಾರ ಮತ್ತು ಕೆರೆಗಳನ್ನು ಮಾಡಿ ನೀರನ್ನು ಬೇಸಿಗೆ ಕಾಲದಲ್ಲಿ ಪಂಪಿಂದ ನೀರು ಮಾಡಿ ಅಲ್ಲಿಗೆ ತುಂಬಂಗೆ ಮಾಡಬೇಕು ಅಂತೇಳಿ ಒಂದು ಕ್ರಮ ವಹಿಸಿ ಅಂತ ಹೇಳಿ ಮಾಡಿದ್ದು. ಇಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ಜಾಗನೂ ಕೂಡ ಐಡೆಂಟಿಫೈ ಆಗಿತ್ತು. ಯಾತಕ್ಕೆ ಮಾಡಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸೋಮವಾರ ದಿವಸ ಅಸೆಂಬ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ಬೇಲೂರಲ್ಲೂ ಕೂಡ ಒಂದು ಸಾವಾಗಿದೆ. ಅಲ್ಲಿ ಒಂದು ಲೇಡಿ ಸಾವಾಗಿದೆ. ಇಲ್ಲಿ ಆನೆ ಸತ್ತಿದೆ. ಇದಕ್ಕೆ ಪರಿಹಾರವನ್ನು ಯಾರು ಮಾಡಬೇಕಂದ್ರೆ ಸರ್ಕಾರದವರು ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಮುಖಾಂತರ ಆನೆಗಳು ರೈತರ ಜಮೀನು ಬರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿನ ಸರ್ಕಾರ ಇಲಾಖೆಗೆ ಹೇಳಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇವರು ಯಾರು ಏನಾರು ಹೇಳಿ ಎಂಥದಾರು ಹೇಳಿ ಎಲ್ಲೇ ಬಂದು ಏನೇ ಬಂದು ಸತ್ತಿದೆ ಜಮೀನ ಆನೆ ಎಲ್ಲ ಬಂದ್ಬಿಟ್ಟು ಜಮೀನಲ್ಲಿ ಸತ್ತಿದೆ ಅವರೇ ಸಾಯಿಸ್ತಾರೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನಿಜವಾದ ತಪ್ಪು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ಈಗ ಪೋಸ್ಟ್ಮಾರ್ಟಮ್ ಮಾಡ್ತಾ ಇದ್ದಾರೆ, ಮಾಡಲಿ, ನೋಡೋಣ, ಏನೇ ಯಾರು ಮಾಡಲಿ. ಇದು ರೈತರ ಪರವಾಗಿ ಧ್ವನಿ ಎತ್ತ ಕಾರ್ಯಕ್ರಮವನ್ನು ಸೋಮವಾರ ಮಾಡ್ತೀವಿ. ಸರ್ಕಾರದ ಅಟೆನ್ಷನ್ ತರ್ತೀವಿ. ಯಾವುದೇ ಕಾರಣದ್ದು ರೈತರು ಆತಂಕ ಪಡೋದು ಬೇಕಾಗಿಲ್ಲ. ಅದು ಏನೇ ಆಗಲಿ ಎಂಥದ್ದಾಗಲಿ ರೈತರ ಪರವಾಗಿ ನಾವು ಇರ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ.